ನಮಸ್ಕಾರ ಎಲ್ಲರಿಗೂ ತಿಂಡಿ ತಾರೆಗೆ ಸುಸ್ವಾಗತ. ನಾವಿವತ್ತು ಬೇಬಿಕಾರ್ನ್ನ ಯೂಸ್ ಮಾಡಿಕೊಂಡು ಎರಡು ವೆರೈಟಿ ಡಿಶಸ್ ಮಾಡಿದ್ದೀವಿ. ಒಂದು ಬೇಬಿಕಾರ್ನ್ ಫ್ರೈ, ಇನ್ನೊಂದು ಬೇಬಿಕಾರ್ನ್ ಮಂಚೂರಿಯನ್. ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. ಓಕೆ, ಸೊ ಇವಾಗ ಇದಕ್ಕೆ ನಾನು 3/4 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ. ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ಕ್ರಿಸ್ಪಿಯಾಗಿ ಬರಬೇಕು ಅಂತ. ಇದಕ್ಕೆ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಗೂ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಳ್ಳಿ. ಹಾಗೂ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ ಇದನ್ನು ಫಸ್ಟ್ ಕಲಿಸ್ಕೊಳ್ಳೋಣ. ಇದಿವಾಗ ಮಸಾಲೆ ಎಲ್ಲ ಹಾಕಿ ನಾನು ಕಲಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ಇದು ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ಕೋತೀವಲ್ಲ, ಅದರ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡ್ರೆ ಆಯಿತು. ಜಾಸ್ತಿ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಆಗಬಾರ್ದು. ಇದಿವಾಗ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನೀವು ನೋಡ್ಬೋದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ಥರ ಇರಲಿ, ಫ್ಲೋಯಿ ಆಗಿ. ಸೊ ಇದಕ್ಕೆ ಇವಾಗ ನಾವು ಬೇಬಿ ಕಾರ್ನ್ಸ್ಗೆ ಈ ಥರ ಟೂತ್ ಪಿಕ್ ಹಾಕಿ ಇಟ್ಕೊಂಡಿದ್ದೀನಿ, ಸುಮ್ಮನೆ ನಮಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಬೇಬಿ ಕಾರ್ನ್ಸ್ಗೆ ಈ ಥರ ಕ್ಲೀನ್ ಮಾಡಿ ಸ್ಟಿಕ್ಸ್ ಹಾಕಿ ಇಟ್ಟಿದ್ದೀವಿ. ಬೇಬಿ ಕಾರ್ನ್ಸ್ನ ನೀವು ಈ ಥರ ಸುಮ್ಮನೆ ಡಿಪ್ ಮಾಡಿ, ನಾನಿಲ್ಲಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಒಂದೊಂದೇ ಸ್ಟಿಕ್ಸ್ನ ಬಿಡಿ. ಇದನ್ನು ಇವಾಗ ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಯಾವಾಗಲೂ ನಿಮಗೆ ಮೀಡಿಯಮ್ ಹೀಟ್ನಲ್ಲೇ ಇರಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಕ್ಲೀನಾಗಿ ಬೇಯಬೇಕಿದು. ಅದಕ್ಕೋಸ್ಕರ ಮೀಡಿಯಮ್ ಹೀಟ್ಗೆ ಹಾಕಿದ್ದೀವಿ. ನಾವು ಬ್ಯಾಟರ್ ರೆಡಿ ಮಾಡ್ಕೋಬೇಕಾದ್ರೆ ನಾನು ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಕೂಡ ಹಾಕಿದ್ದೆ. ಕಡಲೆ ಹಿಟ್ಟು ಏನಕ್ಕೆ ಹಾಕಿದ್ವಿ ಅಂತಂದರೆ ಅದರದ್ದು ಟೇಸ್ಟೇ ಒಂಥರ ಬೇರೆ ಬರುತ್ತೆ. ಸೊ ಅದು ಇವಾಗ ಮೈದಾ ಮತ್ತು ನಾವು ಕಾರ್ನ್ಫ್ಲೋರ್ ಹಾಕೋದ್ರಿಂದ ವೆರಿ ಬ್ಲ್ಯಾಂಡ್ ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ರೆ ಅದರದ್ದೇ ಆದಂಥ ಒಂದು ಟೇಸ್ಟಿಂಗ್ ಏಜೆಂಟ್ ಸ್ವಲ್ಪ ಇದಕ್ಕೆ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನಾವು ಕಡಲೆ ಹಿಟ್ಟು ಕೂಡ ಹಾಕಿದ್ದೀವಿ. ನಾವಿಲ್ಲಿ ಇವಾಗ ಬೇಬಿ ಕಾರ್ನ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ನಾವು ಇವಾಗ 2 ಥರ ವೆರೈಟಿ ಮಾಡ್ಕೊಬೋದು. ಸೊ ಮೊದಲನೇ ವೆರೈಟಿ ಏನು ಅಂತ ಅಂದರೆ, ಇದಕ್ಕೆ ಪ್ಲೇಯ್ನಾಗಿ ನೀವು ಸ್ವಲ್ಪ ಚಾಟ್ ಪೌಡರ್ ಹಾಕಿದ್ರೆ ಅದು ಒಂದು ವೆರೈಟಿ ಆಗುತ್ತೆ. ಸೊ ಇನ್ನೊಂದು ವೆರೈಟಿ ನೀವು ಮಂಚೂರಿಯನ್ ಥರ ಮಾಡ್ಕೊಬೋದು. ಸೊ ಇದಕ್ಕೆ ಇವಾಗ ನಾವು ಸ್ವಲ್ಪ ಚಾಟ್ ಪೌಡರ್ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಉಪ್ಪೇನು ಹಾಕೋ ನೆಸೆಸಿಟಿ ಇಲ್ಲ. ಸೊ ಪ್ಲೇಯ್ನಾಗಿ ನಾರ್ಮಲಾಗಿ ಬರೀ ಚಾಟ್ ಪೌಡರ್ ಒಂದು ಹಾಕಿ ಸರ್ವ್ ಮಾಡಿದ್ರೆ ಬೇಬಿಕಾರ್ನ್ ಫ್ರಿಟರ್ಸ್ ರೆಡಿ ಇದೆ. ನಾವಿವಾಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡೋಣ ಇದನ್ನ. ಇವಾಗಿದು ಸ್ವಲ್ಪ ಫ್ರೈ ಆಗಿದೆ. ನಾವು ಇದಕ್ಕೆ ಇವಾಗ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ. ಇದೊಂಥರ ನಿಮಗೆ ಮಂಚೂರಿ ಥರ ಬರುತ್ತೆ. ಲೈಟಾಗಿ 1 ಟೇಬಲ್ ಸ್ಪೂನಷ್ಟು ಕೆಚಪ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಮಗೆ ಖಾರ ಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಖಾರ ಹಾಕ್ಕೊಳ್ಳೋಣ. ಸೊ ಇದನ್ನು ಮಿಕ್ಸ್ ಮಾಡೋಣ. ನಿಮ್ಗೆ ಇದಕ್ಕೆ ಬೇಕು ಅಂತ ಅಂದರೆ ನೀವು ಇದಕ್ಕೆ
ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಹಾಗೂ ವಿನಿಗರ್ ಇಷ್ಟು ಕೂಡ ಹಾಕೋಬೋದು. ಆದರೆ ನಾನು ಅದನ್ನು ಹಾಕ್ತಾಯಿಲ್ಲ, ಯಾಕೆಂದರೆ ಜಾಸ್ತಿ ಹುಳಿ ಆಗೋಗ್ಬಿಡುತ್ತೆ. ಸೊ ಇದು ಮಾಡಿದ್ಮೇಲೆ ಸಾಕು, ಇಷ್ಟೇ. ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಬೇಬಿಕಾರ್ನ್ಸ್ ಹಾಕ್ಕೊತಾ ಇದ್ದೀನಿ. ಇದರಲ್ಲೂ ಆಗಲೇ ಸ್ವಲ್ಪ ಉಪ್ಪಿರೋದ್ರಿಂದ ಸ್ವಲ್ಪ ಯಾವಾಗಲೂ ಉಪ್ಪು ಕಮ್ಮಿನೇ ಇರಲಿ. ನೀವು ಜಾಸ್ತಿ ಇದರಲ್ಲಿ ಫ್ರೈ ಮಾಡಿಬಿಟ್ರೆ ಫುಲ್ಲು ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ. ನಮಗೆ ಮೆತ್ತಗಾಗಿರೋದು ಬೇಡ, ಅದಕ್ಕೋಸ್ಕರ ಲೈಟಾಗಿ ಒಂದೇ ಒಂದು ಸರಿ, ಯಾಕೆಂದರೆ ಇದು ಕೋಟ್ ಆಗಬೇಕಲ್ವ ಕೆಚಪ್ ಎಲ್ಲನೂ, ಅದಕ್ಕೋಸ್ಕರ ಒಂದೇ ಒಂದು ಸರಿ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಇದು ನಮ್ಮ ಸೆಕೆಂಡ್ ವೆರೈಟಿ ಬೇಬಿಕಾರ್ನ್ ಫ್ರೈ ರೆಡಿ ಇದೆ.